Hi friends, welcome to ಕಲಿಯೋಣ. Structured Query Language course ನ ಮಾಡ್ಯೂಲ್ 10 SQL Functions ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ ನಲ್ಲಿ ನಾವು ಈಗಾಗಲೇ 9 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಇದು 10ನೇ ಮಾಡ್ಯೂಲ್ SQL Functions. ನೀವು ಆ 9 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಆ ವಿಡಿಯೋಸ್ ಅನ್ನ ನೋಡಿ ನಂತರ ಈ ವಿಡಿಯೋಗೆ ಬರಬಹುದು. ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ ನೀವು ಈ ಕೋರ್ಸ್ ನ kaliona.com ನಿಂದ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು SQL ಫಂಕ್ಷನ್ಸ್, SQL ಡೇಟಾ ಟೈಪ್ ಕನ್ವರ್ಷನ್ ಹಾಗೂ SQL ಮರ್ಜ್ ನ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ SQL ಫಂಕ್ಷನ್ಸ್ ನ ಕಲಿಯೋಣ. ಫಂಕ್ಷನ್ಸ್ ಆರ್ built in programs which are used for processing or manipulating data. SQL ನಲ್ಲಿ ಕೆಲವೊಂದು built in programs ಇದೆ. ಆ built in programs ನ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಈ built in programs ನಾವು ನಮ್ಮ ಡೇಟಾಬೇಸ್ ಟೇಬಲ್ ನಲ್ಲಿರೋ ಡೇಟಾವನ್ನ ಪ್ರಾಸೆಸ್ ಮಾಡ್ಲಿಕ್ಕೆ, ಅಂದ್ರೆ ಹೆಚ್ಚು ಮೀನಿಂಗ್ಫುಲ್ ಮಾಡ್ಲಿಕ್ಕೆ ನಮಗ್ ಬೇಕಾದ ರೀತಿಯಲ್ಲಿ, ಹಾಗೂ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಈ ಫಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. Aggregate functions like min, max, sum, average and count are used for performing calculations on a group of values. ನಾವು ಈಗಾಗಲೇ ಅಗ್ರಿಗೇಟ್ ಫಂಕ್ಷನ್ಸ್ ನ ಬಗ್ಗೆ ಕಲ್ತ್ಕೊಂಡಿದೀವಿ. ಈ ಅಗ್ರಿಗೇಟ್ ಫಂಕ್ಷನ್ಸ್ ಆದ min, max, sum, average, count ಇವುಗಳನ್ನ ಬಳಸಿ ನಾವು ಹೇಗೆ ಒಂದು ಗ್ರೂಪ್ ಆಫ್ ವ್ಯಾಲ್ಯೂಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಸಿಂಗಲ್ ವ್ಯಾಲ್ಯೂಗೆ ಅರೈವ್ ಆಗ್ತೀವಿ ಅನ್ನೋದನ್ನು ಸಹ ಕಲ್ತ್ಕೊಂಡಿದ್ದೀವಿ. ಸ್ಕೇಲಾರ್ ಫಂಕ್ಷನ್ಸ್ ಆರ್ ನಾನ್ ಅಗ್ರಿಗೇಟ್ ಫಂಕ್ಷನ್ಸ್. ಈ ಅಗ್ರಿಗೇಟ್ ಫಂಕ್ಷನ್ಸ್ ನ ಬಿಟ್ಟು ಇನ್ನು ಕೆಲವೊಂದಷ್ಟು ಫಂಕ್ಷನ್ಸ್ SQL ನಲ್ಲಿ ಇದೆ. ಅದನ್ನ ನಾವು ಸ್ಕೇಲಾರ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ವಿಡಿಯೋನಲ್ಲಿ ನಾವು ಒಂದಿಷ್ಟು ವೆರಿ ಇಂಪಾರ್ಟೆಂಟ್, ನಮಗೆ ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಫಂಕ್ಷನ್ಸ್ ಅನ್ನ ಪಿಕ್ ಮಾಡಿ ಅದನ್ನ ನಾವು ಇವತ್ತು ಕಲಿತೀವಿ. SQL ನಲ್ಲಿ ನಾವು ಇಲ್ಲಿ ಈ ಟೇಬಲ್ ನಲ್ಲಿ ನೋಡ್ತಿರೋ ಫಂಕ್ಷನ್ಸ್ ಅಷ್ಟೇ ಅಲ್ಲದೆ ಇದಕ್ಕೂ ಹೆಚ್ಚಿನ ಫಂಕ್ಷನ್ಸ್ ಅವೈಲೇಬಲ್ ಇದೆ. ಆದ್ರೆ ಇದು ಬಹು ಮುಖ್ಯವಾದದ್ದು ಅನ್ನಿಸ್ಕೊಂಡಿರುವಂಥದ್ದು. ಹಾಗಾಗಿ ಇದನ್ನ ಮಾತ್ರ ನಾವು ಈ ವಿಡಿಯೋನಲ್ಲಿ ಕಲಿತೇವೆ. ಹಾಗಿದ್ರೆ ಯಾವುದು ಈ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತಂದ್ರೆ concat function. Concat function is used to concatenate two strings. ನಮ್ಮ ಹತ್ರ 2 ಸ್ಟ್ರಿಂಗ್ಸ್ ಇದ್ರೆ ಅದೆರಡನ್ನು ಕನ್ಕ್ಯಾಟಿನೇಟ್ ಮಾಡಕ್ಕೆ, ಅಂದ್ರೆ ಕಂಬೈನ್ ಮಾಡ್ಲಿಕ್ಕೆ ನಾವು ಈ concat ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಲೆಂತ್ ಫಂಕ್ಷನ್ ಟು ಫೈಂಡ್ ದ ಲೆಂತ್ ಆಫ್ ಅ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಅದರ ಲೆಂತ್ ಏನು ಅಂತ ಕಂಡುಹಿಡಿಯೋದಕ್ಕೆ ಈ ಲೆಂತ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಲೋವರ್ ಟು ಕನ್ವರ್ಟ್ ಅ ಸ್ಟ್ರಿಂಗ್ ಟು ಲೋವರ್ ಕೇಸ್. ನಮ್ಮ ಸ್ಟ್ರಿಂಗು ಅಪ್ಪರ್ ಕೇಸ್ ನಲ್ಲಿದ್ರೆ ಅಥವಾ ಮಿಕ್ಸ್ಚರ್ ಆಫ್ ಅಪ್ಪರ್ ಅಂಡ್ ಲೋವರ್ ಕೇಸ್ ನಲ್ಲಿದ್ರೆ ನಾವು ಈ ಲೋವರ್ ಫಂಕ್ಷನ್ ಉಪಯೋಗಿಸಿ ಪ್ರತಿಯೊಂದು ಕ್ಯಾರೆಕ್ಟರ್ನು ನಾವು ಲೋವರ್ ಸ್ಟ್ರಿಂಗ್ ಗೆ ಕನ್ವರ್ಟ್ ಮಾಡ್ತೀವಿ.
ಅದೇ ರೀತಿ ಅಪ್ಪರ್, ಟು ಕನ್ವರ್ಟ್ ಅ ಸ್ಟ್ರಿಂಗ್ ಟು ಅಪ್ಪರ್ ಕೇಸ್. ನಾವು ಅಪ್ಪರ್ ಫಂಕ್ಷನ್ ಅನ್ನ ಲೋವರ್ ಕೇಸ್ ನಲ್ಲಿರೋ ಕ್ಯಾರೆಕ್ಟರ್ಸ್ ನ ಅಥವಾ ಎಲ್ಲಾನು ಲೋವರ್ ಕೇಸ್ ನಲ್ಲೇ ಇದ್ರೆ ಒಂದು ಸ್ಟ್ರಿಂಗು, ಅದನ್ನ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಈ ಅಪ್ಪರ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ರೀಪ್ಲೇಸ್, ಟು ರೀಪ್ಲೇಸ್ ಅ ಸಬ್ ಸ್ಟ್ರಿಂಗ್ ವಿತ್ ಅ ನ್ಯೂ ಸಬ್ ಸ್ಟ್ರಿಂಗ್. ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಇದೆ ಅಂತ ಇಟ್ಕೊಳ್ಳಿ, ಆ ಸ್ಟ್ರಿಂಗ್ ಅಲ್ಲಿ ಒಂದು ಪಾರ್ಟ್ ಆಫ್ ದ ಸ್ಟ್ರಿಂಗ್ ನಾವು ಸಬ್ ಸ್ಟ್ರಿಂಗ್ ಅಂತ ಕರಿತೀವಿ. ಆ ಸಬ್ ಸ್ಟ್ರಿಂಗ್ ನ ಇನ್ನೊಂದು ಹೊಸ ಸಬ್ ಸ್ಟ್ರಿಂಗ್ ಜೊತೆ ನಾವು ರೀಪ್ಲೇಸ್ ಮಾಡಬೇಕು ಅಂದಾಗ ಈ ರೀಪ್ಲೇಸ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಸ್ಟ್ರಿಂಗ್ ಅಂದ್ರೆ ಬ್ಯಾಂಗ್ಳೂರ್ ಅಂತಿದೆ ಅಂತ ಇಟ್ಕೊಳ್ಳಿ. ಬ್ಯಾಂಗ್ಳೂರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ ಸ್ಟ್ರಿಂಗ್ ಅಂದ್ರೆ BAN ಅಂತ ತಗೊಂಡ್ರೆ ಅದು ಒಂದು ಸಬ್ ಸ್ಟ್ರಿಂಗ್ ಆಗತ್ತೆ. ನಾವೇನಾದ್ರೂ ಆ BAN ನ ABC ಅಥವಾ CAN DAN ಆ ತರ ಏನಾದ್ರೂ ಚೇಂಜ್ ಮಾಡಬೇಕು ಆ ಪರ್ಟಿಕ್ಯುಲರ್ ಸಬ್ ಸ್ಟ್ರಿಂಗ್ ನ ಅಂತಂದ್ರೆ ನಾವು ಈ ರೀಪ್ಲೇಸ್ ಫಂಕ್ಷನ್ ಅನ್ನು ಉಪಯೋಗಿಸಿ ಮಾಡಬಹುದು. ಸಬ್ ಸ್ಟ್ರಿಂಗ್ SUBSTR, ಈ ಫಂಕ್ಷನ್ ಅನ್ನ ನಾವು ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ನಲ್ಲಿ ಆ ಪಾರ್ಟ್ ಆಫ್ ದ ಸ್ಟ್ರಿಂಗ್, ಒಂದು ಸಬ್ ಸ್ಟ್ರಿಂಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಉಪಯೋಗಿಸ್ತೀವಿ. ರಿವರ್ಸ್ ಫಂಕ್ಷನ್, ಟು ರಿವರ್ಸ್ ದ ಸ್ಟ್ರಿಂಗ್. ಪರ್ಟಿಕ್ಯುಲರ್ ಸ್ಟ್ರಿಂಗ್ ನ ನಾವು ರಿವರ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು. ನೇಮು ಈಗ ABCD ಅಂತಿದ್ರೆ ಅದನ್ನ DCBA ಅಂತ ರಿವರ್ಸ್ ಆರ್ಡರ್ ನಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಈ ರಿವರ್ಸ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ರೌಂಡ್, ಟು ರೌಂಡ್ ಅ ನಂಬರ್ ಟು ಅ ಸ್ಪೆಸಿಫೈಡ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ನಮ್ಮ ಟೇಬಲ್ ನಲ್ಲಿ ಡೆಸಿಮಲ್ ಪ್ಲೇಸಸ್ ಇದ್ದಾಗ ಆ ಡೆಸಿಮಲ್ ಪ್ಲೇಸಸ್ ಕೆಲವೊಂದ್ಸಲ 5 ಇರಬಹುದು, 6 ಇರಬಹುದು. ನಾವು ಎಷ್ಟು ಡಿಫೈನ್ ಮಾಡಿರ್ತೀವಿ ಅಷ್ಟು ಡೆಸಿಮಲ್ ಪ್ಲೇಸಸ್ ಅದಕ್ಕಿಂತ ಕಡಿಮೆನೂ ಇರಬಹುದು. ಆದ್ರೆ ನಮಗೆ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಅಲ್ಲಿ ಕೆಲವೊಂದ್ಸಲ ಇಷ್ಟೇ ಡೆಸಿಮಲ್ ಪ್ಲೇಸಸ್ ಇರಬೇಕು ಅಂತ ಇರತ್ತೆ. ಆಗ ಆ ರೌಂಡ್ ಆಫ್ ಮಾಡಕ್ಕೆ ನಾವು ಈ ರೌಂಡ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಹಾಗಿದ್ರೆ ನಾವು ಈ ಫಂಕ್ಷನ್ಸ್ ಅನ್ನ ನಮ್ಮ SQL ಡೆವಲಪರ್ ಅಲ್ಲಿ ರನ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಈ ಫಂಕ್ಷನ್ಸ್ ಅನ್ನ ರನ್ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಟೇಬಲ್ ಯಾವ್ದಾದ್ರು ಪಿಕ್ ಮಾಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಅನ್ನೋ ಟೇಬಲ್ ತಗೊಂಡ್ರೆ ನೋಡಿ, ಈ ಟೇಬಲ್ ನಲ್ಲಿ 7 ರೋಗಳಿವೆ. ನಾವು ಒಂದೊಂದೇ ಫಂಕ್ಷನ್ ಅನ್ನ ಈಗ ಕಲಿತಾ ಹೋಗೋಣ. ಮೊದಲನೇದಾಗಿ ಕನ್ಕ್ಯಾಟ್ ಫಂಕ್ಷನ್. ನಾವು 2 ಸ್ಟ್ರಿಂಗ್ ಗಳನ್ನ ಕನ್ಕ್ಯಾಟ್ ಮಾಡಬೇಕು ಅಂದಾಗ ಈ ಕನ್ಕ್ಯಾಟ್ ಫಂಕ್ಷನ್ ನ ಉಪಯೋಗಿಸ್ತೀವಿ. ಈಗ ನಾನು ಪರ್ಸನ್ ನೇಮ್ ಹಾಗೆ ಜೆಂಡರ್ ಇವೆರಡನ್ನು ಕನ್ಕ್ಯಾಟ್ ಮಾಡಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಇದ್ರೆ ಅದನ್ನ ಹೇಗ್ ಮಾಡ್ತೀವಿ ಅಂದ್ರೆ ಸೆಲೆಕ್ಟ್ ಕನ್ಕ್ಯಾಟ್ ಫಂಕ್ಷನ್ ಉಪಯೋಗಿಸಿ ನಮಗೆ ಬೇಕಾಗಿರ್ತಕ್ಕಂಥ ಕಾಲಮ್ಸ್ ಯಾವುದು, ಪರ್ಸನ್ ನೇಮ್ ಕಾಮ ಹಾಗೆ ಜೆಂಡರ್, ಇವೆರಡನ್ನು ಕನ್ಕ್ಯಾಟ್ ಮಾಡಬೇಕು. ಫ್ರಮ್ ಪರ್ಸನ್ ಈ ಕ್ವೇರಿಯನ್ನ ನಾನು ಈಗ ರನ್ ಮಾಡ್ತೇನೆ. ರನ್ ಮಾಡಿದಾಗ ನೀವು ಇಲ್ಲಿ ಗಮನಿಸಬಹುದು ಅಜಯ್ ಮೇಲ್, ರಮೇಶ್ ಮೇಲ್, ಗೀತಾ ಫಿಮೇಲ್. 2 ಕಾಲಮ್ಸ್, ಇಲ್ಲಿ 2 ಕಾಲಮ್ ವ್ಯಾಲ್ಯೂಸ್ ಸಹ ಕನ್ಕ್ಯಾಟ್ ಆಗಿರುವಂತದ್ದು. ಆದ್ರೆ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡಿ, ಅಜಯ್ ಮೇಲ್ ಇಲ್ಲೊಂದು ಸ್ಪೇಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸಿದ್ರೆ ನಿಮ್ಗೆ ನಾವೇನ್ ಮಾಡ್ಬೇಕು, ಕನ್ಕ್ಯಾಟ್ ಅಲ್ಲಿ 2 ಕಾಲಮ್ ಮಾತ್ರ ನಾವು ಕನ್ಕ್ಯಾಟ್ ಮಾಡಕ್ಕೆ ಸಾಧ್ಯ ಇರೋದ್ರಿಂದ ಜಸ್ಟ್ ಇಲ್ಲೊಂದು ಸ್ಪೇಸ್ ಅನ್ನ ನಾನು ಆಡ್ ಮಾಡ್ತೀನಿ. ಪರ್ಸನ್ ನೇಮ್ ಸ್ಪೇಸ್ ಇದನ್ನ ಆಡ್ ಮಾಡಿ ಇದರ ಜೊತೆ ಇನ್ನೊಂದು ಕನ್ಕ್ಯಾಟ್ ಅನ್ನ ಕೊಟ್ಟು ಕಾಮ ಸೆಕೆಂಡ್ ಕಾಲಮ್ ಆಗಿರೋ ಜೆಂಡರ್ ನಾನು ಸ್ಪೆಸಿಫೈ ಮಾಡ್ತೀನಿ. ಈಗ ಏನಾಗತ್ತೆ ಅಂದ್ರೆ ಪರ್ಸನ್ ನೇಮ್ ಜೊತೆ ಒಂದು ಸ್ಪೇಸ್ ಕನ್ಕ್ಯಾಟ್ ಆಗತ್ತೆ. ಅದಾದ್ಮೇಲೆ ಈ ಕನ್ಕ್ಯಾಟಿನೇಷನ್ ಜೊತೆ ಜೆಂಡರ್ ಅನ್ನೋದು ಕನ್ಕ್ಯಾಟ್ ಆಗತ್ತೆ. ಸೊ ಈಗ ನಾನು ರನ್ ಮಾಡಿದ್ರೆ ಇಲ್ಲಿ ನೋಡಿ ಅಜಯ್ ಸ್ಪೇಸ್ ಮೇಲ್. ಸೊ ಈಗ ರೀಡಬಿಲಿಟಿ ಚೆನ್ನಾಗಿದೆ.
ಹೀಗೆ ಮಲ್ಟಿಪಲ್ ಕಾಲಮ್ಸ್ ನ ನಾವು ಕನ್ಕ್ಯಾಟ್ ಮಾಡಬೇಕು ಅಂದಾಗ ಒಂದಕ್ಕಿಂತ ಹೆಚ್ಚು ಕನ್ಕ್ಯಾಟ್ ಫಂಕ್ಷನ್ ಅನ್ನ ಉಪಯೋಗಿಸಬೇಕಾಗತ್ತೆ. ಮುಂದಿನ ಫಂಕ್ಷನ್ ಲೆಂತ್ ಫಂಕ್ಷನ್. ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅಲ್ಲಿ ಎಷ್ಟು ಲೆಂತ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ಲೆಂತ್ ಫಂಕ್ಷನ್ ಅನ್ನ ಉಪಯೋಗಿಸ್ತೇವೆ. ಲೆಂತ್ ಆಫ್, ನಾನು ಇದೇ ಪರ್ಸನ್ ನೇಮ್ ನ ತಗೋತೀನಿ. ಪರ್ಸನ್ ನೇಮ್ ಕಾಮ ಪರ್ಸನ್ ನೇಮ್ ಫ್ರಮ್ ಪರ್ಸನ್. ಇದನ್ನ ರನ್ ಮಾಡಿದಾಗ ನೋಡಿ ಏನ್ ವ್ಯಾಲ್ಯೂಸ್ ಬರುತ್ತೆ ಅಂತ. ಅಜಯ್ AJAY. ಸೊ ಇಲ್ಲಿ 4 ಕ್ಯಾರೆಕ್ಟರ್ಗಳಿರೋದ್ರಿಂದ ಆ ಲೆಂತ್ 4 ಅಂತ ಇದೆ. ದಿವ್ಯಾ DIVYA 1 2 3 4 5. 5 ಕ್ಯಾರೆಕ್ಟರ್ಗಳು ದಿವ್ಯಾ ಅನ್ನೋ ಹೆಸರಿನಲ್ಲಿ ಸ್ಟ್ರಿಂಗ್ ಅಲ್ಲಿ ಇರೋದ್ರಿಂದ ಲೆಂತ್ ಆಫ್ ದಟ್ ಸ್ಟ್ರಿಂಗ್ ವಿಲ್ ಬಿ 5. ಹೀಗೆ ನಾವು ಲೆಂತ್ ಅನ್ನೋ ಫಂಕ್ಷನ್ ನ ಉಪಯೋಗಿಸ್ಕೊಂಡು ಆ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಎಷ್ಟು ಲೆಂತ್ ಇದೆ ಅನ್ನೋದನ್ನ ಕಂಡುಹಿಡಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಲೆಂತ್ ಜೊತೆ ಜೆಂಡರ್. ಜೆಂಡರ್ ಅನ್ನೋ ಸ್ಟ್ರಿಂಗ್ ಅಲ್ಲಿ ಎಷ್ಟು ಲೆಂತ್ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ನಮ್ಮ ಟೇಬಲ್ ನಲ್ಲಿರೋ ವ್ಯಾಲ್ಯೂಸ್ ಮೇಲ್ ಆರ್ ಫಿಮೇಲ್. ಸೊ ಹಾಗಾಗಿ ಮೇಲ್ ಇದ್ರೆ 4 ಲೆಂತ್, ಫಿಮೇಲ್ ಇದ್ರೆ 6. ಮುಂದಿನ ಫಂಕ್ಷನ್ ಲೋವರ್. ಈ ಲೋವರ್ ಫಂಕ್ಷನ್ ಉಪಯೋಗಿಸಿ ನಾವು ಅಪ್ಪರ್ ಕೇಸ್ ನಲ್ಲಿರೋ ಕ್ಯಾರೆಕ್ಟರ್ಸ್ ನ ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡಬಹುದು. ಅಗೇನ್ ನಾನು ಪರ್ಸನ್ ನೇಮ್ ಅನ್ನೇ ಪಿಕ್ ಮಾಡ್ತೀನಿ. ಪರ್ಸನ್ ನೇಮ್ ಪಿಕ್ ಮಾಡಿದಾಗ ಏನಾಗತ್ತೆ, ಪರ್ಸನ್ ನೇಮ್ ಅಲ್ಲಿರೋ ಅಪ್ಪರ್ ಕ್ಯಾರೆಕ್ಟರ್ ಲೋವರ್ ಕೇಸ್ಗೆ ಕನ್ವರ್ಟ್ ಆಗತ್ತೆ. ಪಕ್ಕದಲ್ಲಿ ನಾನು ಡಿಸ್ಪ್ಲೇಗೆ ಅಂತ ಪರ್ಸನ್ ನೇಮ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ ಫ್ರಮ್ ಪರ್ಸನ್. ಇದನ್ನ ರನ್ ಮಾಡಿದಾಗ ಇಲ್ಲಿ ನೋಡಿ, ನೀವು ಒರಿಜಿನಲ್ ಆಗಿ ಕಾಲಮ್ ಪರ್ಸನ್ ನೇಮ್ ಅಲ್ಲಿ ಮೊದಲನೇ ಕ್ಯಾರೆಕ್ಟರ್, ಮೊದಲನೇ ಲೆಟರ್ ಎಲ್ಲಾ ನೇಮ್ಸ್ ಅಲ್ಲೂ ಕ್ಯಾಪಿಟಲ್ ಇದೆ, ಅಪ್ಪರ್ ಕೇಸ್ ಅಲ್ಲಿ ಇದೆ. ನಾವು ಲೋವರ್ ಫಂಕ್ಷನ್ ಯೂಸ್ ಮಾಡಿರೋದ್ರಿಂದ ಗಮನಿಸಿ, ಅಜಯ್ ಕ್ಯಾಪಿಟಲ್ ಎ ಇಲ್ಲಿ ಸ್ಮಾಲ್ ಎ ಆಗಿದೆ. ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ಸ್ಮಾಲ್ ಲೆಟರ್ಸ್ ಅಂದ್ರೆ ಲೋವರ್ ಕೇಸಸ್ ನಲ್ಲಿ ಡಿಸ್ಪ್ಲೇ ಆಗಿದೆ. ಅದೇ ಲೋವರ್ ಕೇಸ್ ಬದಲಿಗೆ ನಾವು ಅಪ್ಪರ್ ಕೇಸ್ ಅನ್ನು ಉಪಯೋಗಿಸೋದಾದ್ರೆ ಲೋವರ್ ಕೇಸ್ ನಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಆಗತ್ತೆ. ಸೆಲೆಕ್ಟ್ ಅಪ್ಪರ್ ಪರ್ಸನ್ ನೇಮ್ ಕಾಮ ಪರ್ಸನ್ ನೇಮ್ ಫ್ರಮ್ ಪರ್ಸನ್. ಈಗ ರನ್ ಮಾಡಿದಾಗ ನೋಡಿ, ಎಲ್ಲಾ ಲೆಟರ್ಸ್ ಕೂಡ ಕ್ಯಾಪ್ಸ್ ಅಲ್ಲಿ ಬಂದಿದೆ, ಅಪ್ಪರ್ ಕೇಸ್ ಅಲ್ಲಿ ಬಂದಿರುವಂತದ್ದು. ಸೊ ಇದಕ್ಕೆ ನಾವು ಲೋವರ್ ಹಾಗೂ ಅಪ್ಪರ್ ಕೇಸ್ ಫಂಕ್ಷನ್ಸ್ ಅನ್ನ ಉಪಯೋಗಿಸ್ತೀವಿ. ಮುಂದಿನ ಫಂಕ್ಷನ್ ರೀಪ್ಲೇಸ್. ನಮಗೆ ಗೊತ್ತು, ರೀಪ್ಲೇಸ್ ಅನ್ನ ಉಪಯೋಗಿಸಿ ನಾವು ಒಂದು ಪರ್ಟಿಕ್ಯುಲರ್ ಸಬ್ಸ್ಟ್ರಿಂಗ್ ಅನ್ನ ಇನ್ನೊಂದು ಸಬ್ಸ್ಟ್ರಿಂಗ್ ಜೊತೆ ರೀಪ್ಲೇಸ್ ಮಾಡಬಹುದು. ಹಾಗಿದ್ರೆ ನಾನು ಅಗೈನ್ ಇಲ್ಲಿ ರೀಪ್ಲೇಸ್ ನ ತಗೊಂಡು ಪರ್ಸನ್ ನೇಮ್ ಎಕ್ಸಾಂಪಲ್ ತಗೋತೀನಿ. ಪರ್ಸನ್ ನೇಮ್ ನ ತಗೊಂಡು ಪರ್ಸನ್ ನೇಮ್ ಅಲ್ಲಿರೋ ಯಾವ್ದಾದ್ರು ಪರ್ಸನ್ ನೇಮ್ ಅಲ್ಲಿ ಕ್ಯಾರೆಕ್ಟರ್ ಎ ಇದೆ ಅಂತ ಇಟ್ಕೊಳ್ಳಿ. ಕ್ಯಾರೆಕ್ಟರ್ ಎ ಇದ್ರೆ ಅದನ್ನ ಕ್ಯಾರೆಕ್ಟರ್ 1 ಅಂತ ರೀಪ್ಲೇಸ್ ಮಾಡಿ ಅಂತ ಹೇಳ್ತೀನಿ. 1 ಅಂತ ರೀಪ್ಲೇಸ್ ಮಾಡಿ ಅಂತ ಹೇಳಿ ಫ್ರಮ್ ಪರ್ಸನ್ ಅಂತ ಕೊಡ್ತೀನಿ. ಹೀಗೆ ಕೊಟ್ಟಾಗ ಇಲ್ಲಿ ನೋಡಿ, ಅಜಯ್ AJAY ಇರ್ಬೇಕಲ್ವಾ, ಎ ಇರೋ ಕಡೆ 1 ಬಂದಿದೆ. ರಮೇಶ್ RA ರಮೇಶ್ ಇರೋ ಕಡೆ R1 ಇದೆ. ಗೀತಾ THA ಇದೆ, ಇಲ್ಲಿ 1 ಇದೆ. ದಿವ್ಯಾ ಅಗೇನ್ 1. ಫರ್ಹಾನ್ ಎ ಇರೋ ಜಾಗದಲ್ಲಿ 1. ಮಾನಿಕಾ ಎ ಇರೋ ಜಾಗದಲ್ಲಿ 1. ಹೀಗೆ ನಾವು ಪರ್ಟಿಕ್ಯುಲರ್ ಒಂದು ಸಬ್ಸ್ಟ್ರಿಂಗ್ ಅನ್ನ ಪಿಕ್ ಮಾಡಿ ಆ ಸಬ್ಸ್ಟ್ರಿಂಗ್ ನ ಬೇರೆ ಒಂದು ಸಬ್ಸ್ಟ್ರಿಂಗ್ ಇಂದ ನಾವು ರೀಪ್ಲೇಸ್ ಮಾಡಬಹುದು.
ಈಗ ಫಾರ್ ಎಕ್ಸಾಂಪಲ್ ಮಾನಿಕಾಗೆ ತಗೊಳ್ಳೋದಾದ್ರೆ MON ಅಂತಿದೆ ಅಲ್ವಾ, ಇದನ್ನ ನಾನು ಒಂದು ABC ಅಂತ ರೀಪ್ಲೇಸ್ ಮಾಡ್ತೀನಿ. ಎಲ್ಲೆಲ್ಲಿ MON ಇದೆಯೋ ಸಬ್ಸ್ಟ್ರಿಂಗ್ ಅಲ್ಲೆಲ್ಲ ABC ಅಂತ ರೀಪ್ಲೇಸ್ ಆಗುತ್ತೆ. ನೋಡಿ ಇಲ್ಲಿ ABC ಅಂತ ರೀಪ್ಲೇಸ್ ಆಗಿದೆ. ನಾವು ಒಂದು ಗಮನಿಸ್ಕೋಬೇಕು, ಫಂಕ್ಷನ್ಸ್ ಯೂಸ್ ಮಾಡಿ ನಾವು ಇಲ್ಲಿ ರೀಪ್ಲೇಸ್ ಮಾಡಿದಾಗ ಅಥವಾ ನಾವು ಲೋವರ್ ಅಂಡ್ ಅಪ್ಪರ್ ಕೇಸಸ್ ಅಲ್ಲಿ ಚೇಂಜ್ ಮಾಡಿದಾಗ ಅಥವಾ ಲೆಂತ್ ಕಂಡು ಹಿಡಿದಾಗ ಕನ್ಕ್ಯಾಟ್ ಏನೇ ಫಂಕ್ಷನ್ ಯೂಸ್ ಮಾಡಿದ್ರು ಇದು ಯಾವುದು ಡೇಟಾ ಬೇಸ್ ನ ಟೇಬಲ್ ನಲ್ಲಿ ಸೇವ್ ಆಗೋದಿಲ್ಲ. ಇದು ಓನ್ಲಿ ಫಾರ್ ಡಿಸ್ಪ್ಲೇಯಿಂಗ್. ಈ ಕರೆಂಟ್ ರಿಸಲ್ಟ್ ಸೆಟ್ ಅಲ್ಲಿ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ನಾವು ಈ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಈ ವ್ಯಾಲ್ಯೂಸ್ ಯಾವುದೇ ಕೂಡ ಡೇಟಾ ಬೇಸ್ ಟೇಬಲ್ ನಲ್ಲಿ ಸೇವ್ ಆಗೋದಿಲ್ಲ. ನೋಡಿ ನಾವಿಲ್ಲಿ ABC ಅಂತ ಇಲ್ಲಿ ರೀಪ್ಲೇಸ್ ಆಗಿದೆ, ಬಟ್ ನಾನಾದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಅಂತ ಕೊಟ್ರೆ ನಮ್ಗೆ ಟೇಬಲ್ ನಲ್ಲಿ ಏನಿತ್ತೋ ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಆದ್ರೆ ಯಾವಾಗ ನಾವು ಫಂಕ್ಷನ್ ಅನ್ನ ಯೂಸ್ ಮಾಡಿ ಕ್ವೇರಿ ಬರಿತೀವೋ ಆಗ ಆ ಪರ್ಟಿಕ್ಯುಲರ್ ಫಂಕ್ಷನ್ಗೆ ಅನುಗುಣವಾಗಿ ನಾವು ಯಾವ ಫಂಕ್ಷನ್ ಅನ್ನು ಉಪಯೋಗಿಸ್ತೀವಿ ಅದು ಇಲ್ಲಿ ಅದರ ಫಂಕ್ಷನಾಲಿಟಿಯ ಪ್ರಕಾರ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ರೀಪ್ಲೇಸ್ ಫಂಕ್ಷನ್. ಮುಂದಿನದು ಸಬ್ಸ್ಟ್ರಿಂಗ್. ನಾವು ಪರ್ಟಿಕ್ಯುಲರ್ ಸಬ್ಸ್ಟ್ರಿಂಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಇಂದ ಅಂತಂದ್ರೆ ಯಾವ ತರ ಮಾಡ್ತೀವಿ? ಅಗೇನ್ ಪರ್ಸನ್ ನೇಮ್ ಎಕ್ಸಾಂಪಲ್ ತಗೊಂಡ್ರೆ ನಾನಿಲ್ಲಿ ಪರ್ಸನ್ ನೇಮ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಇಂದ ಥರ್ಡ್ ಕ್ಯಾರೆಕ್ಟರ್ ವರೆಗೂ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ 1, 2, 3 ಕ್ಯಾರೆಕ್ಟರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹಾಗಾಗಿ 1, 3 ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು ಅಂತ ಮೆನ್ಷನ್ ಮಾಡಿ ಫ್ರಮ್ ಪರ್ಸನ್ ಅಂತ ಕೊಡ್ತೀನಿ. ಈ ತರ ಕೊಟ್ಟು ನಾನು ರನ್ ಮಾಡಿದಾಗ ನೋಡಿ ಅಜಯ್ AJAY ಇತ್ತಲ್ವಾ, ನನಗೆ ಮೊದಲು 3 ಕ್ಯಾರೆಕ್ಟರ್ಸ್ ಯಾವುದು AJA. ದಿಸ್ ಇಸ್ ಅ ಸಬ್ ಸ್ಟ್ರಿಂಗ್. ಪಕ್ಕದಲ್ಲಿ ನಾನು ಪರ್ಸನ್ ನೇಮ್ ಅಂತಾನು ಕೊಡ್ತೀನಿ ಡಿಸ್ಪ್ಲೇಗೆ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಈ ತರ ಕೊಟ್ಟು ನಾನು ರನ್ ಮಾಡಿದಾಗ ಇಲ್ಲಿ ಗಮನಿಸಿ, ಒರಿಜಿನಲಿ ಇದು AJAY, ಅದರ ಸಬ್ ಸ್ಟ್ರಿಂಗ್ AJA. ರಮೇಶ್ ಆದ್ರೆ ಇಲ್ಲಿ RAM. 1 to 3 ಅಂತ ನಾನು ಕೊಟ್ಟಿದ್ದೀನಿ, ಫಸ್ಟ್ ಕ್ಯಾರೆಕ್ಟರ್ ಇಂದ ಥರ್ಡ್ ಕ್ಯಾರೆಕ್ಟರ್ ವರೆಗೂ ಡಿಸ್ಪ್ಲೇ ಮಾಡಿ ಅಂತ. ನಾನು ಇದನ್ನೇ 1 to 4 ಅಂತ ಈಗ ಚೇಂಜ್ ಮಾಡಿದ್ರೆ ನಮಗೆ ಮೊದಲು 4 ಕ್ಯಾರೆಕ್ಟರ್ಗಳು ಡಿಸ್ಪ್ಲೇ ಆಗತ್ತೆ. ನೋಡಿ AJAY, RAME, MONI. ಈ ಮಾನಿಕಾ ಅನ್ನೋ ಸ್ಟ್ರಿಂಗಿನ ಮೊದಲ 4 ಕ್ಯಾರೆಕ್ಟರ್ಗಳು MONI ಡಿಸ್ಪ್ಲೇ ಆಗಿದೆ. ಇದಕ್ಕಾಗಿ ನಾವು ಸಬ್ ಸ್ಟ್ರಿಂಗ್ SUBSTR ಅನ್ನೋ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ರಿವರ್ಸ್ ಫಂಕ್ಷನ್ ನಮ್ಗೆಲ್ಲ ಗೊತ್ತು, ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅನ್ನ ರಿವರ್ಸ್ ಮಾಡುತ್ತೆ ಅಂತ. ಸೊ ಈ ರಿವರ್ಸ್ ಫಂಕ್ಷನ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ರಿವರ್ಸ್ ಪರ್ಸನ್ ನೇಮ್ ಫ್ರಮ್ ಪರ್ಸನ್ ಅಂತ ಕೊಟ್ಟಿದ್ದೀನಿ. ರನ್ ಮಾಡಿದಾಗ ಇಲ್ಲಿ ಗಮನಿಸ್ಕೊಳ್ಳಿ, ಅಜಯ್ ಅನ್ನೋದು BAJA ಆಗಿದೆ, AJAY ಹೋಗಿ YAJA ಆಗಿದೆ ಅಲ್ವಾ? ಸೊ ಹೀಗೆ ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಉಲ್ಟಾ ಆಗತ್ತೆ. ಈಗ ಜೆಂಡರ್ ಅಂತ ನಾನು ಕೊಟ್ರೆ ಇಲ್ಲಿ ನೋಡಿ ಮೇಲ್ MALE ಇಲ್ಲಿ ELAM ಆಗಿದೆ. ಸೊ ಒಂದು ಸ್ಟ್ರಿಂಗ್ ಅನ್ನ ನಾವು ರಿವರ್ಸ್ ಮಾಡಬೇಕು ಅಂದಾಗ ಈ ರಿವರ್ಸ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಈಗ ಮುಂದಿನದು ರೌಂಡ್ ಫಂಕ್ಷನ್. ರೌಂಡ್ ಫಂಕ್ಷನ್ ನಮ್ಗೆಲ್ಲ ಗೊತ್ತು, ಡೆಸಿಮಲ್ ಪ್ಲೇಸಸ್ ನ ರೌಂಡ್ ಆಫ್ ಮಾಡಕ್ಕೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಬೇಕು ಅಂತ ಸ್ಪೆಸಿಫೈ ಮಾಡೋದಕ್ಕೆ ನಾವು ಈ ರೌಂಡ್ ಫಂಕ್ಷನ್ ಅನ್ನ ಉಪಯೋಗಿಸ್ತೀವಿ. ಅದಕ್ಕೂ ಮುಂಚೆ ನಾನು ಒಂದು ಅಗ್ರಿಗೇಟ್ ಫಂಕ್ಷನ್ ಆವರೇಜ್ ಅನ್ನ ಉಪಯೋಗಿಸಿ ಆವರೇಜ್ ಏಜ್ ಎಷ್ಟು ಅನ್ನೋದನ್ನ ಪರ್ಸನ್ ಟೇಬಲ್ ಇಂದ ಕಂಡು ಹಿಡ್ಕೋತೀನಿ. ಸೆಲೆಕ್ಟ್ ಆವರೇಜ್ ಆಫ್ ಏಜ್ ಫ್ರಮ್ ಪರ್ಸನ್ ಅಂತ ಕೊಟ್ರೆ ಇಲ್ಲಿ ನೋಡಿ ಈ ಪರ್ಸನ್ ಟೇಬಲ್ ನಲ್ಲಿರೋ ಆವರೇಜ್ ಏಜ್ 35.1428571428 ಅಂತ ಇದು ಹೋಗ್ತಾನೆ ಇದೆ.
ಸೊ ಇದನ್ನ ನಾನು ರೌಂಡ್ ಮಾಡಬೇಕು, ನನಗೆ 2 ಡೆಸಿಮಲ್ ಪ್ಲೇಸಸ್ ಬೇಕು ಅಥವಾ 3 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಮಾಡಬೇಕು ಅಂದಾಗ ನಾನು ರೌಂಡ್ ಫಂಕ್ಷನ್ ಅನ್ನ ಉಪಯೋಗಿಸ್ತೇನೆ. ರೌಂಡ್ ಆಫ್ 2 ಅಂತ ಕೊಟ್ರೆ ನೋಡಿ, ಈಗ ರನ್ ಮಾಡಿದಾಗ ನನಗೆ 35.14 ಬಂದಿದೆ. ಅಂದ್ರೆ 2 ಡೆಸಿಮಲ್ ಪ್ಲೇಸಸ್ಗೆ ಅದು ರೌಂಡ್ ಆಫ್ ಮಾಡಿದೆ. ಸಪೋಸ್ ನನಗೆ 5 ಡೆಸಿಮಲ್ ಪ್ಲೇಸಸ್ ಬೇಕು ಅಂತಂದ್ರೆ ಅಲ್ಲಿ 5 ಅಂತ ಮೆನ್ಷನ್ ಮಾಡಿದ್ರೆ 35.14286 ಅಂತ ಕೊಟ್ಟಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕು ರೌಂಡ್ದು ಅಂದ್ರೆ ನೋಡಿ, ಸೆಲೆಕ್ಟ್, ಈ ಸಲ ಸಮ್ ಉಪಯೋಗಿಸ್ತೀನಿ. ಸಮ್ ಆಫ್ ಮಾರ್ಕ್ಸ್ ಕಾಲಮ್ ಈ ಟೇಬಲ್ ನಲ್ಲಿ ಇರೋದ್ರಿಂದ ಮಾರ್ಕ್ಸ್ ಅನ್ನು ಉಪಯೋಗಿಸಿ ನಾನು ಟೋಟಲ್ ಮಾರ್ಕ್ಸ್ ಎಷ್ಟು ಈ ಟೇಬಲ್ ನಲ್ಲಿ ಅಂತ ನೋಡಿದ್ರೆ 426 ಬಂದಿದೆ. 426 ಆಲ್ರೆಡಿ ರೌಂಡ್ ಆಗಿದೆ, ಇದು ಡೆಸಿಮಲ್ ಪ್ಲೇಸ್ ಅಲ್ಲ, 426 ಅಂತಾನೆ ಆಲ್ರೆಡಿ ಇದು ಡಿಸ್ಪ್ಲೇ ಮಾಡ್ತಿರುವಂತದ್ದು. ಹಾಗಾಗಿ ನಾನು ಇದಕ್ಕೂ ಆವರೇಜ್ ಅಥವಾ ಇದಕ್ಕೆ ನೋಡಿ ರೌಂಡ್ ಹಾಕಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ರೌಂಡ್ 2 ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡಿದಾಗ ನನಗೆ 426 ಅಂತಾನೆ ಬಂತು. ಯಾಕಂದ್ರೆ ಅಲ್ಲಿ ಇದು ಡೆಸಿಮಲ್ ಪ್ಲೇಸ್ ಅಲ್ಲ, 426.00 ಅಂತ ಡಿಸ್ಪ್ಲೇ ಮಾಡಿದ್ರು ಒಂದೇ, 426 ಅಂತ ಡಿಸ್ಪ್ಲೇ ಮಾಡಿದ್ರು ಒಂದೇ. ಹಾಗಾಗಿ ನಾನು ಸಮ್ ಆಫ್ ಮಾರ್ಕ್ಸ್ ನ ಬದಲಿಗೆ ಆವರೇಜ್ ಆಫ್ ಮಾರ್ಕ್ಸ್ ನೋಡ್ಬೇಕು ಅಂದ್ರೆ ಸೆಲೆಕ್ಟ್ ಆವರೇಜ್ ಆಫ್ ಮಾರ್ಕ್ಸ್ ಫ್ರಮ್ ಪರ್ಸನ್ ಅಂತ ತಗೊಂಡು ಈಗ ರನ್ ಮಾಡಿದ್ರೆ ನೋಡಿ, ಇಲ್ಲೂ ಉದ್ದನೆದು ಡೆಸಿಮಲ್ ಪ್ಲೇಸಸ್ ಬಂದಿದೆ. ಆಗ ನಾನು ಇಲ್ಲಿ ರೌಂಡ್ ಹಾಕಿ ರೌಂಡ್ 2 ಪ್ಲೇಸಸ್ಗೆ ರೌಂಡ್ ಆಫ್ ಮಾಡಿದ್ರೆ 60.86 ಅಂತ ಬಂದಿದೆ. ಸೊ ಇದು ಫಂಕ್ಷನ್ಸ್ ನ ಉಪಯೋಗ. ಹೀಗೆ ಇಷ್ಟೇ ಫಂಕ್ಷನ್ಸ್ ಅಲ್ಲ, SQL ನಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನದಾದ ಫಂಕ್ಷನ್ಸ್ ನಮಗೆ ಯೂಸ್ ಮಾಡ್ಕೊಳ್ಳಕ್ಕೆ ಅವೈಲಬಲ್ ಇದೆ. ಆದ್ರೆ ನಾನು ಇಲ್ಲಿ ನಿಮ್ಗೆ ತೋರಿಸಿರುವಂತದ್ದು ಈ ವಿಡಿಯೋನಲ್ಲಿ we have taken only a limited number of functions to show you what exactly functions does. ಈ ಫಂಕ್ಷನ್ಸ್ ನ ಒಂದು ಐಡಿಯಾ ನಿಮ್ಗೆ ಇಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರೋ ಒಂದಿಷ್ಟು ಫಂಕ್ಷನ್ಸ್ ಅನ್ನ ನಾವಿಲ್ಲಿ ಪಿಕ್ ಮಾಡಿದೀವಿ. ಡೇಟಾ ಟೈಪ್ ಕನ್ವರ್ಷನ್. toChar function is used to convert a numeric or date input to character type with a format. ನಾವು toChar ಅನ್ನೋ ಫಂಕ್ಷನ್ ನ ಒಂದು ನ್ಯೂಮರಿಕ್ ವ್ಯಾಲ್ಯೂ ಅಥವಾ ಒಂದು ಡೇಟ್ ವ್ಯಾಲ್ಯೂನ ಕ್ಯಾರೆಕ್ಟರ್ ಟೈಪ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. toNumber function is used to convert a character value to numeric data type. ನಾವು ಈ toNumber ಅನ್ನೋ ಫಂಕ್ಷನ್ ಅನ್ನ ಒಂದು ಕ್ಯಾರೆಕ್ಟರ್ ವ್ಯಾಲ್ಯೂನ ನ್ಯೂಮರಿಕ್ ಆಗಿ ಕನ್ವರ್ಟ್ ಮಾಡಕ್ಕೆ ಉಪಯೋಗಿಸ್ತೀವಿ. ಅಂದ್ರೆ ಕ್ಯಾರೆಕ್ಟರ್ ವ್ಯಾಲ್ಯೂ ಅಂದ್ರೆ ಒಂದು ನಂಬರ್ನೇ ನಾವು ಕ್ಯಾರೆಕ್ಟರ್ ಅಂತ ಸ್ಟೋರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ID ಇರುತ್ತೆ, ಐಡಿಯನ್ನ 1 2 3 4 ಅಂತ ಯಾವ್ದಾದ್ರು ಎಂಪ್ಲಾಯಿ ID ಇದ್ರೆ ಅದನ್ನ ನಾವು ಕ್ಯಾರೆಕ್ಟರ್ ಅಂತ ಸ್ಟೋರ್ ಮಾಡಿರ್ತೀವಿ. ಕೆಲವೊಂದು ರೀಸನ್ಸ್ಗೆ ನಾವು ಯಾವ್ದಾದ್ರು ಅವಶ್ಯಕತೆ ಇದ್ದಾಗ ಆ ಕ್ಯಾರೆಕ್ಟರ್ ಕಾಲಮ್ ಮೇಲೆ ಯಾವ್ದಾದ್ರು ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಹಾಕ್ಬೇಕು, ಏನೋ ಒಂದು ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡಬೇಕು ಅಂದಾಗ ನಾವು ಕ್ಯಾರೆಕ್ಟರ್ ಡೇಟಾ ಟೈಪ್ ಇರೋ ಕಾಲಮ್ ಮೇಲೆ ಈ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಆಗ್ಲಿ ಕ್ಯಾಲ್ಕುಲೇಷನ್ಸ್ ಆಗ್ಲಿ ಮಾಡಕ್ಕೆ ಆಗೋದಿಲ್ಲ. ಆಗ toNumber ಅಂತ ಕೊಟ್ಟು ಆ ಕ್ಯಾರೆಕ್ಟರ್ ವ್ಯಾಲ್ಯೂನ ನಾವು ನಂಬರ್ ಆಗಿ ಕನ್ವರ್ಟ್ ಮಾಡಿ ನಂತರ ಅದರ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಹಾಗಂತ ನಾವು ನೇಮ್ ಕಾಲಮ್ ಮೇಲೆ toNumber ಫಂಕ್ಷನ್ ಅನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಮೀನಿಂಗ್ಲೆಸ್. ಹೆಸರು ಅಜಯ್ ಅಂತಿದ್ದಾಗ ಆ ಅಜಯ್ನ ನಂಬರ್ ಆಗಿ ನಾವು ಕನ್ವರ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾವ್ದಾದ್ರು ID ಅಥವಾ ಆಲ್ರೆಡಿ ನಂಬರ್ ಫಾರ್ಮ್ಯಾಟ್ ಅಲ್ಲಿ ಇರೋಂಥದ್ದನ್ನ ನಾವು ಕ್ಯಾರೆಕ್ಟರ್ ಆಗಿ ಸ್ಟೋರ್ ಮಾಡಿದ್ರೆ ಅದನ್ನ ನಾವು ನ್ಯೂಮರಿಕ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡಬಹುದು. toDate function is used to format the input date value.
ಟು ಡೇಟ್ ಫಂಕ್ಷನ್ ಅನ್ನ ನಾವು ಒಂದು ಡೇಟ್ ವ್ಯಾಲ್ಯೂನ ಬೇರೆ ಫಾರ್ಮ್ಯಾಟ್ಗೆ ಚೇಂಜ್ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಹಾಗಿದ್ರೆ ಈ ಟು ಕ್ಯಾರ್, ಟು ನಂಬರ್, ಟು ಡೇಟ್ ಫಂಕ್ಷನ್ಸ್ ಅನ್ನ ಹೇಗೆ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್ ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡ್ತೀನಿ. ಈಗ ಈ ಪರ್ಟಿಕ್ಯುಲರ್ ಈ ಆರ್ಡರ್ಸ್ ಟೇಬಲ್ ಅಲ್ಲಿ ನಮಗೆ ಆರ್ಡರ್ ಡೇಟ್ ಅನ್ನೋ ಕಾಲಮ್ ಇದೆ. ಈ ಆರ್ಡರ್ ಡೇಟ್ ಕಾಲಮ್ ಡೇಟ್ ಡೇಟಾ ಟೈಪ್ ಆಗಿದ್ದು ಇದನ್ನ ನಾನು ಟು ಕ್ಯಾರ್ಗೆ ಕನ್ವರ್ಟ್ ಮಾಡಿ, ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡಿ ಬೇರೆ ಫಾರ್ಮ್ಯಾಟ್ ಅಲ್ಲಿ ತೋರಿಸಬಹುದು. ಫಾರ್ ಎಕ್ಸಾಂಪಲ್, ನಮಗೆ ಈ ಆರ್ಡರ್ ಡೇಟ್ ಈಗ ನೋಡ್ತಿದ್ರೆ ನೀವು 02/02/20 ಅಂತಿದೆ. ಇದು DDMMYY ಫಾರ್ಮ್ಯಾಟ್ ಅಲ್ಲಿ ಇದೆ. ಡೇಟ್, ಮಂತ್ ಹಾಗೆ ಇಯರ್ ಅನ್ನ ತೋರಿಸ್ತಿದೆ. ನನಗೆ ಆ ತರ ಬೇಡ, ನನಗೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಇದು ಬೇಕು ಅಂತಂದ್ರೆ ನಾನು ಮಂತ್ DD ಅಂತ ಕೊಟ್ಟು ಇಲ್ಲಿ YY ಅಂತ ಕೊಡ್ತೀನಿ. ನನಗೆ ಈ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತಂದ್ರೆ ಫ್ರಮ್ ಈ ಆರ್ಡರ್ಸ್ ಅಂತ ಕೊಡ್ತೀನಿ. ಈ ಆರ್ಡರ್ಸ್ ಇದನ್ನ ನಾನು ರನ್ ಮಾಡಿದಾಗ ನನಗೆ ನೋಡಿ ಈ ಫಾರ್ಮ್ಯಾಟ್ ಅಲ್ಲಿ ಆ ಆರ್ಡರ್ ಡೇಟ್ಸ್ ಬರ್ತಾ ಇದೆ. ಹೀಗೆ ನಾನು ಟು ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಒಂದು ನಂಬರ್ನ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡಬಹುದು. ಹಾಗೆ ಆರ್ಡರ್ ಡೇಟ್ ಅಥವಾ ಡೇಟ್ಸ್ ನ ಒಂದು ಫಾರ್ಮ್ಯಾಟ್ ಇಂದ ಇನ್ನೊಂದು ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಉಪಯೋಗಿಸ್ಕೋಬಹುದು. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇನ್ನೊಂದು ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದಾದ್ರೆ ಟು ಕ್ಯಾರ್ ಅಂತ ಕೊಟ್ಟು ಆರ್ಡರ್ ಡೇಟ್, ಇದೇ ಆರ್ಡರ್ ಡೇಟ್ ಅನ್ನು ಉಪಯೋಗಿಸ್ಕೊತೀನಿ. ನಾನು YYYYMMDD ಈ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಆ ಫಾರ್ಮ್ಯಾಟ್ ಅನ್ನ ನಾನು ಸ್ಪೆಸಿಫೈ ಮಾಡಿ ಈ ಆರ್ಡರ್ಸ್ ಈ ಟೇಬಲ್ ಇಂದ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನಾನು ಈ ಸ್ಪೆಸಿಫೈಡ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಡೇಟಾ ಡಿಸ್ಪ್ಲೇ ಆಗಿದೆ. ಇದು ಟು ಕ್ಯಾರ್ ನ ಉಪಯೋಗ. ಆದ್ರೆ ನಾವು ಟು ನಂಬರ್ ನ ಹೇಗೆ ಉಪಯೋಗಿಸೋದು ಅಂತಂದ್ರೆ ನಾನು ಇದನ್ನ ರನ್ ಮಾಡ್ತೀನಿ. ಸಪೋಸ್ ಆರ್ಡರ್ ID ಏನಾದ್ರೂ ನಮಗೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಆಗಿದ್ರೆ ನಾವು ಈ ಕ್ಯಾರೆಕ್ಟರ್ ಡೇಟಾ ಟೈಪ್ ಮೇಲೆ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ನಾಗ್ಲಿ ಅಗ್ರಿಗೇಟ್ ಫಂಕ್ಷನ್ಸ್ ನಲ್ಲಿ ಹಾಕಕ್ ಆಗೋದಿಲ್ಲ. ಆ ಕಾರಣಕ್ಕೆ ನಂಬರ್ಸ್ ಇರುವಾಗ ಕ್ಯಾರೆಕ್ಟರ್ ಕಾಲಮ್ಸ್ ನಲ್ಲಿ ಆ ನಂಬರ್ಸ್ ಅನ್ನ ನಾವು ನ್ಯೂಮರಿಕ್ ಫಾರ್ಮ್ಯಾಟ್ ಅಥವಾ ನ್ಯೂಮರಿಕ್ ಡೇಟಾ ಟೈಪ್ಸ್ಗೆ ಕನ್ವರ್ಟ್ ಮಾಡಿ ನಂತರ ಅದರ ಮೇಲೆ ನಾನು ಅಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಹಾಕೋಬಹುದು. ಈಗ ನೋಡಿ ಟು ನಂಬರ್ ಅಂತ ಹಾಕಿ ಟು ನಂಬರ್ ನಲ್ಲಿ ಆರ್ಡರ್ ID ಅನ್ನ ಕೊಟ್ಟು ಆರ್ಡರ್ ID ಅನ್ನ ಕನ್ವರ್ಟ್ ಮಾಡಿ ಈ ಪರ್ಟಿಕ್ಯುಲರ್ ಫ್ರಮ್ ಈ ಆರ್ಡರ್ಸ್ ಟೇಬಲ್ ಟು ನಂಬರ್ ಆಗಿ ನಾನು ಅದನ್ನ ಕನ್ವರ್ಟ್ ಮಾಡ್ತೀನಿ. ಈಗ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಡೇಟಾ ಟೈಪ್ ನ ಕಾಲಮ್ ನಂಬರ್ಗೆ ಕನ್ವರ್ಟ್ ಆಗಿದೆ. ನಂತರ ನಾನು ಅದರ ಮೇಲೆ ಸಮೇಷನ್ ಅಥವಾ ಮ್ಯಾಕ್ಸ್ ಮಿನ್ ಈ ರೀತಿಯ ಅಗ್ರಿಗೇಟ್ ಫಂಕ್ಷನ್ಸ್ ಅನ್ನ ನಾನು ಹಾಕೋಬಹುದು. ನೋಡಿ ನಮಗೆ ಸಮ್ ಈಗ 836 ಅಂತ ತೋರಿಸ್ತಾ ಇದೆ. ಈ ಕಾರಣಕ್ಕೆ ನಾವು ಈ ಟು ನಂಬರ್ ಡೇಟಾ ಟೈಪ್ ಕನ್ವರ್ಷನ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಈಗ ಟು ಡೇಟ್ ಅನ್ನ ನಾವು ಯಾವ್ದಕ್ಕಾಗಿ ಉಪಯೋಗಿಸ್ತೀವಿ ಅಂದ್ರೆ ಟು ಡೇಟ್ ಅನ್ನ ಡೇಟ್ ನ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ನಿಂದ ಇನ್ನೊಂದು ಫಾರ್ಮ್ಯಾಟ್ಗೆ ಚೇಂಜ್ ಮಾಡೋದಕ್ಕೆ ನಾವು ಈ ಟು ಡೇಟ್ ಅನ್ನ ಉಪಯೋಗಿಸ್ತೀವಿ. ಅದನ್ನು ಟು ಕ್ಯಾರ್ ಅಲ್ಲೇ ಮಾಡಬಹುದಲ್ಲ ಅಂತಂದ್ರೆ ಟು ಕ್ಯಾರ್ ಅಲ್ಲಿ ನಾವು ಫಾರ್ಮ್ಯಾಟ್ ಅನ್ನ ಕನ್ವರ್ಟ್ ಮಾಡಿದಾಗ ಇದು ಕ್ಯಾರೆಕ್ಟರ್ ಆಗೋಗುತ್ತೆ. ಇದು ಡೇಟ್ ಫಾರ್ಮ್ಯಾಟ್ ನಲ್ಲಿ ಇರೋದಿಲ್ಲ, ಇದು ಕ್ಯಾರೆಕ್ಟರ್ ಡೇಟಾ ಟೈಪ್ಗೆ ಬಂದ್ಬಿಡತ್ತೆ. ನಾವು ಡೇಟ್ ಫಂಕ್ಷನ್ಸ್ ನ ಹಾಕ್ಬೇಕು ಅಂದಾಗ ಆ ಕ್ಯಾರೆಕ್ಟರ್ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಟು ಡೇಟ್ ಅನ್ನ ಆ ಪರ್ಟಿಕ್ಯುಲರ್ ಕಾಲಮ್ ನ ಡೇಟಾ ಟೈಪ್ ನ ಡೇಟ್ ಆಗಿ ಉಳಿಸ್ಕೊಂಡು ಫಾರ್ಮ್ಯಾಟ್ ಅನ್ನ ಚೇಂಜ್ ಮಾಡುವಾಗ ಟು ಡೇಟ್ ನಮ್ಗೆ ಹೆಲ್ಪ್ ಮಾಡತ್ತೆ.
ಈಗ ಆರ್ಡರ್ ಡೇಟ್ ಅಂತ ಕೊಟ್ಟು ನಾನು ಇಲ್ಲಿ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅನ್ನ YYMMDD ಅಂತ ಕೊಟ್ಟು ಫ್ರಮ್ ಈ ಆರ್ಡರ್ಸ್ ಅಂತ ಕೊಡ್ತೇನೆ. ಈ ಆರ್ಡರ್ಸ್ ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡಿದಾಗ ನೋಡಿ ನನಗಿಲ್ಲಿ ಬೇಕಾದ ಫಾರ್ಮ್ಯಾಟ್ ಅಲ್ಲಿ ಇದು ಬರುವಂತದ್ದು. ಬೇಸಿಕಲಿ ನಾನು ಇದನ್ನ ಯಾವಾಗ ಯೂಸ್ ಮಾಡಬಹುದು ಟು ಡೇಟ್ ನ ಅಂದ್ರೆ ಬೇರ್ ಕ್ಲಾಸ್ ನ ನಾವು ಕಾಲಮ್ ನ ಫಿಲ್ಟರ್ ಮಾಡುವಾಗ ಈ ಟು ಡೇಟ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇದೇ ಟೇಬಲ್ ನ ತಗೊಂಡು ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್ ವೇರ್ ಆರ್ಡರ್ ಡೇಟ್ ಈಕ್ವಲ್ ಟು ಅಂತ ಕೊಟ್ಟು 2002 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. 0202 ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡ್ತೀನಿ. ಇದೆ ಅಲ್ವಾ ಆರ್ಡರ್ ಡೇಟ್ ವ್ಯಾಲ್ಯೂ 200202 ಇಲ್ಲಿದೆ. ಇದು ಕೊಟ್ಟು ರನ್ ಮಾಡಿದಾಗ ಡೇಟಾ ಬರ್ತಾ ಇಲ್ಲ. ಆದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್ ಮಾಡಿ ನಾನು ನೋಡಿದಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಪಿಕ್ ಮಾಡ್ತೀನಿ. 200820 ಅಂತಿದೆ. ಅಂದ್ರೆ 2008 ಇದು 20 ಅಲ್ವಾ? ಈಗ ಬರ್ತಿದೆ ಡೇಟಾ. ಯಾಕಂದ್ರೆ ಇಲ್ಲಿ ಏನು ಫಾರ್ಮ್ಯಾಟ್ ಅಲ್ಲಿ ಇದೆ ಅದೇ ಫಾರ್ಮ್ಯಾಟ್ ಅಲ್ಲಿ ನಾನು ಸ್ಪೆಸಿಫೈ ಮಾಡಿರೋದಕ್ಕೆ ಡೇಟಾ ಬರ್ತಿದೆ. ಆದ್ರೆ ನೀವು ಇದನ್ನ ಪಿಕ್ ಮಾಡಿದ್ರೆ ಇಲ್ಲಿ ಫಾರ್ಮ್ಯಾಟ್ ಡಿಫರೆಂಟ್ ಇದೆ. ಹಾಗಾಗಿ ನಾನು 0202 ಅಂತ ಕೊಟ್ರೆ ಇಲ್ಲಿ ಡೇಟಾ ಬರೋದಿಲ್ಲ. ಡೇಟಾ ಇದ್ರೂ ಸಹ ಅದು ಬೇರೆ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ಆ ಡೇಟಾ ಬರೋದಿಲ್ಲ. ಹಾಗಾಗಿ ನಮ್ಗೆ ಗೊತ್ತಿರಲ್ಲ ಆ ಟೇಬಲ್ ಅಲ್ಲಿ ಯಾವ ಫಾರ್ಮ್ಯಾಟ್ ನಲ್ಲಿ ಇದೆ ಅಂತ. ಆ ಕೇಸ್ ನಲ್ಲಿ ನಾನು ಟು ಡೇಟ್ ಅಂತ ಹಾಕಿ ವ್ಯಾಲ್ಯೂನ ಹಾಕಿ ನಾನೇ ಯಾವ ಫಾರ್ಮ್ಯಾಟ್ ನಲ್ಲಿ ಕೊಟ್ಟಿದ್ದೀನಿ ಆ ಫಾರ್ಮ್ಯಾಟ್ ನ ಸ್ಪೆಸಿಫೈ ಮಾಡ್ತೀನಿ. YYMMDD ಅಂತ ಸ್ಪೆಸಿಫೈ ಮಾಡಿ ಈಗ ಇದನ್ನ ರನ್ ಮಾಡಿದ್ರೆ ನೀವು ಗಮನಿಸ್ಕೊಳ್ಳಿ ನನಗೆ ಡೇಟಾ ಬಂದಿದೆ. ಹಾಗಾಗಿ ನಾನು ಡೇಟ್ ಕಾಲಮ್ಸ್ ಮೇಲೆ ಫಿಲ್ಟರ್ ಮಾಡುವಾಗ ಟು ಡೇಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಅನ್ನು ನಾನು ಕೊಟ್ಟು ಅದರ ಫಾರ್ಮ್ಯಾಟ್ ಅನ್ನು ನಾನೇ ಮೆನ್ಷನ್ ಮಾಡ್ತೀನಿ. ನಾನು ಯಾವ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ಫಿಲ್ಟರ್ ಅಲ್ಲಿ ಎಂಟರ್ ಮಾಡ್ತಿದ್ದೀನಿ ಆ ಫಾರ್ಮ್ಯಾಟ್ ಅನ್ನ ಇಲ್ಲಿ ಕೊಟ್ಟು ಎಂಟರ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಡೇಟಾ ನಮ್ಗೆ ತೋರಿಸುತ್ತೆ. ಈ ಕಾರಣಕ್ಕಾಗಿ ನಾವು ಟು ಡೇಟ್ ಫಂಕ್ಷನ್ ಅನ್ನ ಉಪಯೋಗಿಸ್ಕೋಬಹುದು. SQL merge. Merge statement is used to select data from source table and update or insert it into the target table. ಈ ಮರ್ಜ್ ಸ್ಟೇಟ್ಮೆಂಟ್ ಅನ್ನೋದನ್ನ ನಾವು ಒಂದು ಸೋರ್ಸ್ ಟೇಬಲ್ ನಲ್ಲಿ ಡೇಟಾವನ್ನ ಸೆಲೆಕ್ಟ್ ಮಾಡಿ ಅದನ್ನ ಒಂದು ಟಾರ್ಗೆಟ್ ಟೇಬಲ್ಗೆ ಅಪ್ಡೇಟ್ ಆರ್ ಇನ್ಸರ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಮರ್ಜ್ ಇಸ್ ಅ DML ಕಮಾಂಡ್. ಮರ್ಜ್ ಅನ್ನೋದು ಒಂದು ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ನ ಕಮಾಂಡ್. Merge statement can be used when we need to combine, update, insert or delete statements into one SQL statement. ನಾವು ಒಂದು ಟೇಬಲ್ ಮೇಲೆ ಅಪ್ಡೇಟ್, ಡಿಲೀಟ್ ಆರ್ ಇನ್ಸರ್ಟ್ ಇವೆಲ್ಲವನ್ನು ಒಟ್ಟಿಗೆ ಮಾಡಬೇಕಾದಾಗ ಈ ಎಲ್ಲ ಸ್ಟೇಟ್ಮೆಂಟ್ಸ್ ಅನ್ನು ಕಂಬೈನ್ ಮಾಡಿ ಉಪಯೋಗಿಸಬೇಕಾದಾಗ ನಾವು ಮರ್ಜ್ ಸ್ಟೇಟ್ಮೆಂಟ್ ಅನ್ನು ಬಳಸ್ತೀವಿ. ಮರ್ಜ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಿಕೊಂಡು ಇವೆಲ್ಲವನ್ನು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಉಪಯೋಗಿಸಿ ನಾವು ಡೇಟಾವನ್ನ ಟೇಬಲ್ ನಲ್ಲಿ ಅಪ್ಡೇಟ್ ಆರ್ ಇನ್ಸರ್ಟ್ ಮಾಡ್ತೀವಿ ಅಥವಾ ರೋಸ್ ನ ಡಿಲೀಟ್ ಕೂಡ ಮಾಡಬಹುದು. ಮರ್ಜ್ ಇಸ್ ಯೂಸ್ಡ್ ಆಸ್ ಅನ್ ಅಪ್ಸರ್ಟ್ ಆಪರೇಷನ್ ಬೇಸ್ಡ್ ಆನ್ ಅ ಕಂಡೀಷನ್. ಮರ್ಜ್ ಅನ್ನೋದು ಅಪ್ಸರ್ಟ್ ಆಪರೇಷನ್ ಅಂದ್ರೆ ಅಪ್ಡೇಟ್ ಆರ್ ಇನ್ಸರ್ಟ್. ಒಂದು ಕಂಡೀಷನ್ ನ ಇಟ್ಕೊಂಡು ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅಪ್ಡೇಟ್ ಮಾಡ್ಬೇಕಾ ಅಥವಾ ಇನ್ಸರ್ಟ್ ಮಾಡ್ಬೇಕಾ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಇದ್ರೆ ಅಪ್ಡೇಟ್ ಮಾಡೋದಾ ಇನ್ಸರ್ಟ್ ಮಾಡೋದಾ, ಈ ತರದ ಡಿಸಿಷನ್ ನ ಈ ಮರ್ಜ್ ಸ್ಟೇಟ್ಮೆಂಟ್ ತಗೊಂಡು ಒಂದು ಟೇಬಲ್ ನಲ್ಲಿ ಡೇಟಾವನ್ನ
ಅಪ್ಡೇಟ್ ಅಥವಾ ಇನ್ಸರ್ಟ್ ಮಾಡುತ್ತೆ. ಹಾಗಿದ್ರೆ ಮರ್ಜ್ ಸ್ಟೇಟ್ಮೆಂಟ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ನೋಡೋಣ. ಮರ್ಜ್ ಇಂಟು ಟಾರ್ಗೆಟ್ ಟೇಬಲ್ ಯೂಸಿಂಗ್ ಸೋರ್ಸ್ ಟೇಬಲ್ ಆನ್ ಕಂಡೀಷನ್. ಮರ್ಜ್ ಇಂಟು ಟಾರ್ಗೆಟ್ ಟೇಬಲ್, ನಾವು ಯಾವ ಟಾರ್ಗೆಟ್ ಟೇಬಲ್ ಅಥವಾ ಯಾವ ಟೇಬಲ್ ಮೇಲೆ ಅಪ್ಡೇಟ್ ಅಥವಾ ಇನ್ಸರ್ಟ್ ಮಾಡಬೇಕೋ ಅದನ್ನ ಟಾರ್ಗೆಟ್ ಟೇಬಲ್ ಅಂತ ಕನ್ಸಿಡರ್ ಮಾಡಿ ಮರ್ಜ್ ಇಂಟು ಟಾರ್ಗೆಟ್ ಟೇಬಲ್ ಅಂತ ಕೊಟ್ಟು ಯೂಸಿಂಗ್, ಯಾವ ಟೇಬಲ್ ನ ಯೂಸ್ ಮಾಡಿಕೊಂಡು ನಾವು ಟಾರ್ಗೆಟ್ ಟೇಬಲ್ ಅಲ್ಲಿ ಡೇಟಾನ ಅಪ್ಡೇಟ್ ಅಥವಾ ಇನ್ಸರ್ಟ್ ಮಾಡ್ತಿದೀವಿ ಅದನ್ನ ನಾವು ಸೋರ್ಸ್ ಟೇಬಲ್ ಅಂತ ಕರಿತೀವಿ. ಯೂಸಿಂಗ್ ದಟ್ ಸೋರ್ಸ್ ಟೇಬಲ್ ಆನ್ ಕಂಡೀಷನ್, ಯಾವ ಕಂಡೀಷನ್ ಮೇಲೆ ನೀವು ಆ ಸೋರ್ಸ್ ನ ಹಾಗೂ ಟಾರ್ಗೆಟ್ ನ ಜಾಯಿನ್ ಮಾಡ್ತಾ ಇದ್ದೀರಾ, ಯಾವ ರಿಲೇಶನ್ಶಿಪ್ ಮೇಲೆ ಅವೆರಡನ್ನು ಜಾಯಿನ್ ಮಾಡ್ತಿದ್ದೀರಾ ಆ ಕಂಡೀಷನ್ ಅನ್ನ ಅಲ್ಲಿ ಕೊಟ್ಟು ವೆನ್ ಮ್ಯಾಚ್ಡ್ ದೆನ್, ಆ ಕಂಡೀಷನ್ ಮ್ಯಾಚ್ ಆದ್ರೆ ದೆನ್ ಅಪ್ಡೇಟ್ ಸೆಟ್ ಕಾಲಮ್ 1 ಈಕ್ವಲ್ ಟು ವ್ಯಾಲ್ಯೂ 1 ಅಪ್ ಟು ಕಾಲಮ್ n ಈಕ್ವಲ್ ಟು ವ್ಯಾಲ್ಯೂ n. ಎಷ್ಟು ಕಾಲಮ್ ಅಪ್ಡೇಟ್ ಮಾಡಬೇಕೋ ಅಷ್ಟು ಕಾಲಮ್ ನ ಹಾಗೂ ಆ ಕಾಲಮ್ ಗಳಲ್ಲಿ ಯಾವ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು ಆ ವ್ಯಾಲ್ಯೂಸ್ ಅನ್ನ ನಾವು ಕೊಡಬೇಕು. ಒಂದ್ ವೇಳೆ ನಾವು ಯಾವ್ದಾದ್ರು ರೋಸ್ ನ ಡಿಲೀಟ್ ಮಾಡಬೇಕು ಅಂತಿದ್ರೆ ಡಿಲೀಟ್ ವೇರ್ ಡಿಲೀಟ್ ಕಂಡೀಷನ್ ಅನ್ನ ಕೊಡಬೇಕು. ವೆನ್ ನಾಟ್ ಮ್ಯಾಚ್ಡ್ ದೆನ್, ಆ ಕಂಡೀಷನ್ ಮ್ಯಾಚ್ ಆಗದೆ ಇದ್ದಾಗ ಇನ್ಸರ್ಟ್ ಕಾಲಮ್ 1 ಕಾಲಮ್ 2 ಅಪ್ ಟು ಕಾಲಮ್ n ವ್ಯಾಲ್ಯೂಸ್, ವ್ಯಾಲ್ಯೂ 1 ವ್ಯಾಲ್ಯೂ 2 ಅಪ್ ಟು ವ್ಯಾಲ್ಯೂ n. ಇದು ನೋಡಿ ನಾರ್ಮಲ್ ಇನ್ಸರ್ಟ್ ಸ್ಟೇಟ್ಮೆಂಟ್. ನಾವಿಲ್ಲಿ ಒಂದು ಟೇಬಲ್ ನಲ್ಲಿ ಡೇಟಾವನ್ನ ಹೇಗೆ ಇನ್ಸರ್ಟ್ ಮಾಡ್ತೀವಿ ಅದೇ ಸಿಂಟ್ಯಾಕ್ಸ್ ಕೂಡ ಇಲ್ಲಿದೆ. ಇನ್ಸರ್ಟ್, ಇಲ್ಲಿ ಕಾಲಮ್ ನೇಮ್ಸ್ ಅನ್ನ ಕೊಡ್ತೀವಿ, ಹಾಗೆ ವ್ಯಾಲ್ಯೂಸ್, ಯಾವ ವ್ಯಾಲ್ಯೂ ಅನ್ನ ಯಾವ ಕಾಲಮ್ಗೆ ಇನ್ಸರ್ಟ್ ಮಾಡಬೇಕು ಅದೇ ಆರ್ಡರ್ ಅಲ್ಲಿ ಇಲ್ಲಿ ವ್ಯಾಲ್ಯೂಸ್ ಅನ್ನ ಕೊಡ್ತೀವಿ. ನಾವಿಲ್ಲಿ ಇನ್ಸರ್ಟ್ ಇಂಟು ಅಂತ ಕೊಟ್ಟಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಮರ್ಜ್ ಇಂಟು ಅಂತ ಕೊಟ್ಟಿದೀವಿ. ಸೊ ಯಾವ ಟೇಬಲ್ಗೆ ಇನ್ಸರ್ಟ್ ಮಾಡಬೇಕು ಅನ್ನೋದು ಇದಕ್ಕೆ ಆಲ್ರೆಡಿ ಗೊತ್ತಿದೆ. ಇಲ್ಲೂ ಅಷ್ಟೇ ಅಪ್ಡೇಟ್ ಟೇಬಲ್, ಯಾವ ಟೇಬಲ್ ನ ಅಪ್ಡೇಟ್ ಮಾಡಬೇಕು ಅಂತ ಆಲ್ರೆಡಿ ಇದಕ್ಕೆ ಗೊತ್ತಿರೋದ್ರಿಂದ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಡೇಟ್ ಅಂತ ನಾವು ಕಮಾಂಡ್ ನ ಕೊಟ್ಟು ಸೆಟ್ ಅಂತ ಕೊಡ್ತೀವಿ. ಇಲ್ಲೂ ಕೂಡ ಡಿಲೀಟ್ ಫ್ರಮ್ ಟೇಬಲ್ ಅಂತ ಕೊಡಬೇಕು ಅಲ್ವಾ, ಒಂದೇ ಡಿಲೀಟ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡಿದ್ರೆ ಇಲ್ಲಿ ಯಾವ ಟೇಬಲ್ ನಿಂದ ಡಿಲೀಟ್ ಮಾಡಬೇಕು ಎಲ್ಲವೂ ಈ ಆಪರೇಷನ್ ಟಾರ್ಗೆಟ್ ಟೇಬಲ್ ಮೇಲೆ ಆಗೋದ್ರಿಂದ ಸ್ವಲ್ಪ ಸಿಂಟ್ಯಾಕ್ಸ್ ನಲ್ಲಿ ವ್ಯತ್ಯಾಸ ಆಗತ್ತೆ. ಹಾಗಿದ್ರೆ ನಾವು ಮರ್ಜ್ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸ್ಕೊಂಡು ಹೇಗೆ ಟೇಬಲ್ ನ ಅಪ್ಡೇಟ್ ಮಾಡಬಹುದು ಅಥವಾ ಹೊಸ ರೋಸ್ ಅನ್ನ ಇನ್ಸರ್ಟ್ ಮಾಡಬಹುದು ಅಥವಾ ಡಿಲೀಟ್ ಆಪರೇಷನ್ ಅನ್ನ ಮಾಡಬಹುದು ಅಂತ ಈಗ ನೋಡೋಣ. ನಮ್ಮಲ್ಲಿ ಒಂದು ಟಾರ್ಗೆಟ್ ಟೇಬಲ್ ಇದೆ, ಪರ್ಸನ್ ಟೇಬಲ್. ನಾನು ಅದನ್ನ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಟಾರ್ಗೆಟ್ ಟೇಬಲ್ ನಲ್ಲಿ 7 ರೋಗಳಿವೆ. ಪರ್ಸನ್ ಸೋರ್ಸ್ ಟೇಬಲ್, ಇದಕ್ಕೆ ಒಂದು ಸೋರ್ಸ್ ಟೇಬಲ್ ಇದೆ. ಈ ಸೋರ್ಸ್ ಟೇಬಲ್ ನಲ್ಲಿ 9 ರೋಗಳಿವೆ. ಅಂದ್ರೆ 2 ಹೊಸ ರೋಸ್, ಚಂದನ ಹಾಗೂ ನರೇಂದ್ರ ಅನ್ನೋ 2 ಹೊಸ ರೆಕಾರ್ಡ್ಸ್ ಈ ಸೋರ್ಸ್ ಟೇಬಲ್ ನಲ್ಲಿ ಆಡ್ ಆಗಿದೆ. ಹಾಗೆ ಕೆಲವೊಂದಿಷ್ಟು ಫೀಲ್ಡ್ಸ್ ನಲ್ಲಿ ಡೇಟಾ ವ್ಯತ್ಯಾಸ ಆಗಿದೆ. ಪರ್ಸನ್ ನೇಮ್ ಗೀತಾ ಅನ್ನೋದು ಗೀತಾ ರಾಜ್ ಆಗಿದೆ. ವೆಯ್ಟ್ ನೋಡಿ, ವೆಯ್ಟ್ ಬದಲಾವಣೆ ಇಲ್ಲಿ ಎಲ್ಲಿ ಗ್ರೀನ್ ಕಲರ್ ಅಲ್ಲಿ ಬೋಲ್ಡ್ ಅಲ್ಲಿ ಹೈಲೈಟ್ ಆಗಿದೆಯೋ ಇವೆಲ್ಲ ಡೇಟಾ ಚೇಂಜ್ ಆಗಿರುವಂತದ್ದು ಸೋರ್ಸ್ ಟೇಬಲ್ ಅಲ್ಲಿ. ನಾವು ಈಗ ಈ ಮರ್ಜ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ಕೊಂಡು ಈ ಪರ್ಟಿಕ್ಯುಲರ್ ಡೇಟಾವನ್ನ ಇಲ್ಲಿ ಏನೇನ್ ಚೇಂಜಸ್ ಆಗಿದೆ, ಯಾವ್ಯಾವ ವ್ಯಾಲ್ಯೂಸ್ ಅಪ್ಡೇಟ್ ಆಗಿದೆ, ಹಾಗೆ ಆಡ್ ಆಗಿರೋ 2 ಹೊಸ ರೆಕಾರ್ಡ್ ಗಳನ್ನ ನಮ್ಮ ಟಾರ್ಗೆಟ್ ಟೇಬಲ್ ಅಲ್ಲಿ ಇನ್ಸರ್ಟ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. ಮೊದಲಿಗೆ ನಾನು ನಿಮ್ಗೆ ಈ ಪರ್ಸನ್ ಟೇಬಲ್ ನಲ್ಲಿ ಏನು ಡೇಟಾ ಇದೆ ಅಂತ ತೋರಿಸ್ತೀನಿ. ನೋಡಿ, ಈ ಟೇಬಲ್ ನಲ್ಲಿ 7 ರೋಗಳಿವೆ. ಹಾಗೆ ಸೋರ್ಸ್ ಟೇಬಲ್ ಆದ ಪರ್ಸನ್ ಸೋರ್ಸ್, ಈ ಪರ್ಸನ್ ಸೋರ್ಸ್ ಟೇಬಲ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಇಲ್ಲಿ 9 ರೋಗಳಿವೆ. ಹಾಗೆ ಎಕ್ಸಿಸ್ಟಿಂಗ್ ರೋಸ್ ನಲ್ಲೂ ಕೆಲವೊಂದಿಷ್ಟು ಚೇಂಜಸ್ ಇದೆ. ಗೀತಾ ಅವರ ಹೆಸರು ಗೀತಾ ರಾಜ್ ಅಂತ ಆಗಿದೆ. ಹಾಗೆ ದಿವ್ಯಾ ಅವರ ವೇಟ್ ಚೇಂಜ್ ಆಗಿದೆ. ರಮೇಶ್ ಹಾಗೂ ಫರ್ಹಾನ್ ಅವರ ಮಾರ್ಕ್ಸ್ ಚೇಂಜ್ ಆಗಿದೆ. ಇವೆಲ್ಲವೂ ನೋಡಿ ಈ ಪರ್ಸನ್ ಟೇಬಲ್ಗೂ ಪರ್ಸನ್ ಸೋರ್ಸ್ ಟೇಬಲ್ಗೂ ಇರುವಂತ ವ್ಯತ್ಯಾಸ. ನಾವು
ಈಗ ಈ ಸೋರ್ಸ್ ಟೇಬಲ್ ಅನ್ನು ಉಪಯೋಗಿಸ್ಕೊಂಡು ಈ ಟಾರ್ಗೆಟ್ ಟೇಬಲ್ ಆದ ಪರ್ಸನ್ ಟೇಬಲ್ ಅನ್ನ ಅಪ್ಡೇಟ್ ಅಥವಾ ಇನ್ಸರ್ಟ್ ಮಾಡಬೇಕು. ಅದನ್ನ ಈ ಮರ್ಜ್ ಸ್ಟೇಟ್ಮೆಂಟ್ ಇಟ್ಕೊಂಡು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮರ್ಜ್ ಇಂಟು ಟಾರ್ಗೆಟ್ ಟೇಬಲ್ ಯಾವುದು? ಪರ್ಸನ್. ಇದನ್ನ ನಾನು ಸ್ಟಾರ್ ಅಂತ ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ. ಯೂಸಿಂಗ್ ಯಾವ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು? ಯೂಸಿಂಗ್ ಸೋರ್ಸ್ ಟೇಬಲ್. ನಮ್ಮ ಸೋರ್ಸ್ ಟೇಬಲ್ ಪರ್ಸನ್ ಅಂಡರ್ಸ್ಕೋರ್ ಸೋರ್ಸ್. ಇದನ್ನ SOU ಅಂತ ನಾನು ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ. ಆನ್ ಕಂಡೀಷನ್ ಏನು? ಡಾಟ್ ಪರ್ಸನ್ ID ಈಕ್ವಲ್ ಟು ಟಾರ್ಗೆಟ್ ಡಾಟ್ ಪರ್ಸನ್ ID ಅಲ್ವಾ? ಈಗ ಈ ಕಂಡೀಷನ್ ಮ್ಯಾಚ್ ಆದ್ರೆ ವೆನ್ ಮ್ಯಾಚ್ ದೆನ್, ಇದು ಕಂಡೀಷನ್ ಮ್ಯಾಚ್ ಆದ್ರೆ ಏನ್ ಮಾಡ್ಬೇಕು? ಅಪ್ಡೇಟ್ ಸೆಟ್ ಡಾಟ್ ಪರ್ಸನ್ ನೇಮ್ ಈಕ್ವಲ್ ಟು source dot person name, comma dot weight equal to source dot weight. Dot marks equal to source dot ಮಾರ್ಕ್ಸ್. ಇಲ್ಲಿ ನೋಡಿ, ನಾವೇನ್ ಮಾಡ್ತಿದೀವಿ, ಯಾವ ರೀತಿ ಅಪ್ಡೇಟ್ ಮಾಡ್ತಿದೀವಿ ಅಂದ್ರೆ ಪರ್ಸನ್ ನೇಮ್, ಟಾರ್ಗೆಟ್ ಟೇಬಲ್ ಇರೋ ಪರ್ಸನ್ ನೇಮ್ ನ ಸೋರ್ಸ್ ಟೇಬಲ್ ಅಲ್ಲಿರೋ ಪರ್ಸನ್ ನೇಮ್ ಜೊತೆ ಅಪ್ಡೇಟ್ ಮಾಡಬೇಕು. ಹಾಗೆ ಟಾರ್ಗೆಟ್ ಟೇಬಲ್ ಇರೋ ವೆಯ್ಟ್ ನ ಸೋರ್ಸ್ ಟೇಬಲ್ ಅಲ್ಲಿರೋ ವೆಯ್ಟ್ ಕಾಲಮ್ ವ್ಯಾಲ್ಯೂಸ್ ಜೊತೆ ಅಪ್ಡೇಟ್ ಮಾಡಬೇಕು. ಹಾಗೆ ಟಾರ್ಗೆಟ್ ಟೇಬಲ್ ನಲ್ಲಿರೋ ಮಾರ್ಕ್ಸ್ ನ ಸೋರ್ಸ್ ಟೇಬಲ್ ಇರೋ ಮಾರ್ಕ್ಸ್ ಜೊತೆ ಅಪ್ಡೇಟ್ ಮಾಡಬೇಕು. ನಮಗ್ ಗೊತ್ತು ಈ 3 ಕಾಲಮ್ಗಳಲ್ಲಿ ಚೇಂಜಸ್ ಆಗಿದೆ ಅಂತ. ನಮ್ಗೆ ಒಂದ್ ವೇಳೆ ಗೊತ್ತಿಲ್ಲ ಅಂತಂದ್ರೆ ಎಲ್ಲಾ ಕಾಲಮ್ ನೇಮ್ಸ್ ಅನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಇದು ಅಪ್ಡೇಟ್ ಕಂಡೀಷನ್ ಆದ್ರೆ, ಈಗ ವೆನ್ ನಾಟ್ ಮ್ಯಾಚ್ ಆದ್ರೆ ಅಪ್ಡೇಟ್ ಮಾಡಬೇಕು. ಮ್ಯಾಚ್ ಆಗದೆ ಇದ್ರೆ ಏನ್ ಮಾಡಬೇಕು ಅಂತಂದ್ರೆ ಇನ್ಸರ್ಟ್. ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂದ್ರೆ, ಎಲ್ಲಿ ಇನ್ಸರ್ಟ್ ಮಾಡಬೇಕು? ಟಾರ್ಗೆಟ್ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಹಾಗಾಗಿ ಟಾರ್ಗೆಟ್ ಟೇಬಲ್ ಕಾಲಮ್ಸ್ ನ ನಾನಿಲ್ಲಿ ಸ್ಪೆಸಿಫೈ ಮಾಡ್ತೀನಿ. ಟಾರ್ಗೆಟ್ ಟೇಬಲ್ ನಲ್ಲಿ ಪರ್ಸನ್ ID, ಪರ್ಸನ್ ನೇಮ್, ಹಾಗೆ ಏಜ್, ಜೆಂಡರ್, ವೆಯ್ಟ್, ಬ್ಯಾಂಕ್ ID, ಮಾರ್ಕ್ಸ್. ಏಜ್, ಜೆಂಡರ್, ವೆಯ್ಟ್, ಬ್ಯಾಂಕ್ ID, ಮಾರ್ಕ್ಸ್. ಇವೆಲ್ಲವೂ ನಮಗೆ ಟಾರ್ಗೆಟ್ ಟೇಬಲ್ ಇಂದ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ನಾನು ಟಾರ್ಗೆಟ್ ಟೇಬಲ್ ನ ಸ್ಪೆಸಿಫೈ ಮಾಡ್ತಿದ್ದೀನಿ. ವ್ಯಾಲ್ಯೂಸ್ ಯಾವುದು ಅಂತಂದ್ರೆ, ವ್ಯಾಲ್ಯೂಸ್ ನಮ್ಗೆ ನಾವು ಸೋರ್ಸ್ ಟೇಬಲ್ ಇಂದ ತಗೋಬೇಕು. ಸೊ ಸೋರ್ಸ್ ಟೇಬಲ್ ಇಂದ ತಗೊಳ್ಳೋದು ಇದೇ ಸೇಮ್ ಕಾಲಮ್ಸ್ ಆದ್ರಿಂದ ಅದೇ ಆರ್ಡರ್ ಅಲ್ಲಿ ನಾನು ಸೋರ್ಸ್ ಡಾಟ್ ಪರ್ಸನ್ ID, ಹಾಗೆ ಪರ್ಸನ್ ನೇಮ್, ಏಜ್, ಜೆಂಡರ್, ವೇಟ್, ಬ್ಯಾಂಕ್ ID, ಮಾರ್ಕ್ಸ್, ಇವುಗಳನ್ನ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ನಾನು ಇದನ್ನ ರನ್ ಮಾಡ್ತೀನಿ. ನೋಡಿ, ನಾನು ಯಾವ್ದು ಡಿಲೀಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿಲ್ಲ, ಯಾವುದೇ ಕಾಲಮ್ಸ್ ನ ಡಿಲೀಟ್ ಮಾಡ್ತಿಲ್ಲ, ವ್ಯಾಲ್ಯೂಸ್ ನ. ಸೊ ಆ ಡಿಲೀಟ್ ಬೇಕಾದಲ್ಲಿ ನಾನು ಈ ಅಪ್ಡೇಟ್ ಆದ್ಮೇಲೆ ಡಿಲೀಟ್ ಫ್ರಮ್ ಅಂತ ಒಂದು ಕಂಡೀಷನ್
ಹಾಕಿ ಡಿಲೀಟ್ ಫ್ರಮ್ ಕಂಡೀಷನ್ ಅನ್ನ ಕೊಡ್ತೀನಿ. ಡಿಲೀಟ್ ಕಂಡೀಷನ್ ಅನ್ನ ನಾನು ಇಲ್ಲಿ ಕೊಡ್ತೀನಿ. ಆದ್ರೆ ಇಲ್ಲಿ ಡಿಲೀಟ್ ಮಾಡ್ತಿಲ್ಲ, ನಾನು ಹಾಗೆ ಇದನ್ನ ರನ್ ಮಾಡ್ತಿದ್ದೀನಿ. ಇಲ್ಲಿ ಪರ್ಸನ್ ಐಡಿ ಡಾಟ್ ಇದನ್ನ ರನ್ ಮಾಡಿದಾಗ 9 rows ಮರ್ಜ್ಡ್ ಅಂತ ಬರ್ತಾ ಇದೆ. ಅಂದ್ರೆ 9 ರೋಗಳು ಮರ್ಜ್ ಆಗಿದೆ. ಸೊ ಈಗ ನಾವು ಮತ್ತೆ ಈ ಸ್ಕ್ರೀನ್ ಹೋಗಿ ಚೆಕ್ ಮಾಡೋದಾದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ನಾನು ರನ್ ಮಾಡಿದ್ರೆ ನೀವು ಗಮನಿಸ್ಕೋಬಹುದು, ಈ ಟೇಬಲ್ ನಲ್ಲಿ ಚಂದನ ಹಾಗೂ ನರೇಂದ್ರ ಅವರ ರೆಕಾರ್ಡ್ಸ್ ಬಂದಿದೆ. ಪರ್ಸನ್ ಟೇಬಲ್ ಅನ್ನೋದು ಟಾರ್ಗೆಟ್ ಟೇಬಲ್. ಈ ಟಾರ್ಗೆಟ್ ಟೇಬಲ್ ನಲ್ಲಿ ಚಂದನ ಹಾಗೂ ನರೇಂದ್ರ ಅವರ ರೆಕಾರ್ಡ್ಸ್ ಬಂದಿದೆ. ದಿವ್ಯಾ ಅವರ ವೆಯ್ಟ್ ಕೂಡ ಚೇಂಜ್ ಆಗಿದೆ. ಗೀತಾ ಅವರ ಹೆಸರು ಗೀತಾ ರಾಜ್ ಅಂತಾಗಿದೆ. ರಮೇಶ್ ಹಾಗೂ ಫರ್ಹಾನ್ ಅವರ ಮಾರ್ಕ್ಸ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಪರ್ಸನ್ ಟೇಬಲ್ ಹಾಗೂ ಪರ್ಸನ್ ಸೋರ್ಸ್ ಟೇಬಲ್ ಎರಡು ಈಗ ಸಿಂಕ್ ಆಗಿರುವಂತದ್ದು. ಈ ಕಾರಣಕ್ಕೆ ನಾವು ಈ ಮರ್ಜ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸೋದು. ನಾವು ಅಪ್ಡೇಟ್ ಹಾಗೂ ಇನ್ಸರ್ಟ್ ಎರಡನ್ನು ಬೇರೆ ಬೇರೆ ಮಾಡಬಹುದಿತ್ತು, ಆದ್ರೆ ಮರ್ಜ್ ಸ್ಟೇಟ್ಮೆಂಟ್ ಉಪಯೋಗಿಸಿ ಒಂದು ಕಂಡೀಷನ್ ಹಾಕಿ ಆ ಕಂಡೀಷನ್ ಮ್ಯಾಚ್ ಆದ್ರೆ ಅಪ್ಡೇಟ್ ಆಗುವಂಥದ್ದು, ಮ್ಯಾಚ್ ಆಗದೆ ಇದ್ರೆ ಇನ್ಸರ್ಟ್ ಮಾಡೋ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದ್ವಿ. ನಾವು ಇಷ್ಟೊತ್ತು ನೋಡಿದರ ಒಂದು ಸಮ್ಮರಿಯನ್ನು ನೋಡೋಣ ಬನ್ನಿ. ಫಂಕ್ಷನ್ಸ್ ಆರ್ ಬಿಲ್ಟ್ ಇನ್ ಪ್ರೋಗ್ರಾಮ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಪ್ರಾಸೆಸಿಂಗ್ ಆರ್ ಮ್ಯಾನಿಪುಲೇಟಿಂಗ್ ಡೇಟಾ. ಫಂಕ್ಷನ್ಸ್ ಅನ್ನೋದು ಸೀಕ್ವಲ್ ನಲ್ಲಿ ನಮ್ಗಿರುವಂತಹ ಒಂದು ಬಿಲ್ಟ್ ಇನ್ ಪ್ರೋಗ್ರಾಮ್ಸ್. ಅದನ್ನ ಉಪಯೋಗಿಸ್ಕೊಂಡು ನಾವು ಡೇಟಾವನ್ನ ಪ್ರಾಸೆಸ್ ಮಾಡ್ತೀವಿ, ಹಾಗೆ ಮ್ಯಾನಿಪುಲೇಟ್ ಮಾಡ್ತೀವಿ. toChar, toNumber and toDate functions are used for data type conversion. ನಾವು ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ ಗೆ ಕನ್ವರ್ಟ್ ಮಾಡೋದಕ್ಕೆ ಕಾಲಮ್ಸ್ ನ ಈ toChar, toNumber ಹಾಗೂ toDate ಫಂಕ್ಷನ್ಸ್ ಅನ್ನ ಉಪಯೋಗಿಸ್ಕೋತೀವಿ. Merge statement is used to select data from source table and update or insert it into the target table. ನಾವು ಒಂದು ಸೋರ್ಸ್ ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಡೇಟಾವನ್ನ ಅಪ್ಡೇಟ್ ಅಥವಾ ಇನ್ಸರ್ಟ್ ಮಾಡಬೇಕಾದ್ರೆ ನಾವು ಈ ಮರ್ಜ್ ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ಕೋತೀವಿ. ಇದಾಗಿತ್ತು ಮಾಡ್ಯೂಲ್ 10 ಸೀಕ್ವಲ್ ಫಂಕ್ಷನ್. ನಮ್ಮ ಮುಂದಿನ ಮಾಡ್ಯೂಲ್ 11 ಸೀಕ್ವಲ್ ಕ್ರಿಯೇಟ್ ಅಂಡ್ ಆಲ್ಟರ್ ಸ್ಟೇಟ್ಮೆಂಟ್ಸ್. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಹಾಗೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.